ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಅನುದಾನಿತ ಶಾಲೆಯಾದಂಥ ಶ್ರೀ ಬಾಲಭಾರತಿ ವಿದ್ಯಾಮಂದಿರ ತಾಳಿಕೋಟೆ ವಿಜಯಪುರ ಜಿಲ್ಲೆ ಈ ಒಂದು ಶಾಲೆಯಲ್ಲಿ ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದು, ಈ ಒಂದು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಈ ಒಂದು ಶಾಲೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಹುದ್ದೆಗಳ ಒಂದು ವಿವರ ನೋಡೋದಾದರೆ, ಇಲ್ಲಿ ಕೊಟ್ಟಿದ್ದಾರೆ, ನಮ್ಮ ಸಂಸ್ಥೆಯ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸಲು ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ಮೊದಲನೇದಾಗಿ ಹುದ್ದೆ ಯಾವುದಪ್ಪ ಅಂದರೆ ಆಡಳಿತಾಧಿಕಾರಿ ಅಂತ. ಇದಕ್ಕೆ MA, MSc, MCom, B.Ed, M.Ed ಈ ಒಂದು ವಿದ್ಯಾರ್ಹತೆಯನ್ನು ಕೇಳಿದ್ದಾರೆ. ಇಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಅನುಭವ ಹೊಂದಿದವರಿಗೆ ಆದ್ಯತೆಯನ್ನು ನೀಡಲಾಗುವುದು. ನಂತರ ಅದೇ ರೀತಿಯಾಗಿ ಬಾಲಭಾರತಿ ವಿದ್ಯಾಮಂದಿರ ಪ್ರಾಥಮಿಕ ಶಾಲೆ ತಾಳಿಕೋಟೆ, ಈ ಪ್ರಾಥಮಿಕ ವಿಭಾಗದಲ್ಲಿ ಯಾವೆಲ್ಲ ಹುದ್ದೆಗಳಿದಾವಪ್ಪ ಅಂದರೆ, ಕನ್ನಡ ವಿಷಯಕ್ಕೆ MA, BA, B.Ed, D.Ed ಆಗಿರಬೇಕು. ಇಂಗ್ಲೀಷಿಗೆ BA, D.Ed ಅಥವಾ B.Ed ಆಗಿರಬೇಕು. ಪರಿಸರ ವಿಜ್ಞಾನ BSc, D.Ed ಅಥವಾ B.Ed ಆಗಿರಬೇಕು. ಗಣಿತ BSc, D.Ed ಅಥವಾ B.Ed. ನಂತರ 5ರಿಂದ 7ನೇ ತರಗತಿ ವಿಭಾಗಕ್ಕೆ ವಿಜ್ಞಾನ ವಿಷಯಕ್ಕೆ BSc, B.Ed ಆಗಿರಬೇಕು. ಇಂಗ್ಲೀಷ್ ವಿಷಯಕ್ಕೆ BA, B.Ed ಆಗಿರಬೇಕು. ಮೇಜರ್ ಇಂಗ್ಲೀಷನ್ನು ಓದಿರಬೇಕಾಗುತ್ತೆ. ನಂತರ ಅವ್ರದ್ದೇ ಸಂಸ್ಥೆಯಾದಂಥ ಮತ್ತೊಂದು ಸಂಸ್ಥೆ ಶ್ರೀ ಲಕ್ಷ್ಮಣ್ ಸಿಂಗ್ ಅಮರ್ ಸಿಂಗ್ ಹಜೇರಿ ವಿದ್ಯಾಭಾರತಿ ಪ್ರೌಢಶಾಲೆ ತಾಳಿಕೋಟೆ. ಪ್ರೌಢಶಾಲಾ ವಿಭಾಗದಲ್ಲಿ ವಿದ್ಯಾರ್ಥಿಯನ್ನು ನೋಡೋದಾದರೆ, ಇಲ್ಲಿ ಹುದ್ದೆಗಳು ಕನ್ನಡ BA, B.Ed ಆಗಿರಬೇಕು. ಇಂಗ್ಲೀಷು ಕನ್ನಡದಲ್ಲೂ ಅಷ್ಟೇ ಮೇಜರ್ ಕನ್ನಡ ಓದಿರಬೇಕು. ಇಂಗ್ಲೀಷ್ನಲ್ಲೂ ಅಷ್ಟೇ ಮೇಜರ್ ಇಂಗ್ಲೀಷ್ ಆಗಿರಬೇಕು. ಹಿಂದಿನಲ್ಲೂ ಅಷ್ಟೇ ಮೇಜರ್ ಹಿಂದಿಯನ್ನು ಓದಿರಬೇಕಾಗುತ್ತೆ. ಈ ಕನ್ನಡ, ಇಂಗ್ಲೀಷ್, ಹಿಂದಿ ಹುದ್ದೆಗಳಿಗೆ BA, B.Ed ಕಂಪಲ್ಸರಿ ಮಾಡಿದ್ದಾರೆ. ಗಣಿತಕ್ಕೆ BSc, B.Ed, PCMB ಆಗಿರಬೇಕು. ವಿಜ್ಞಾನಕ್ಕೆ BSc, B.Ed, CBZ ಆಗಿರಬೇಕು. ನಂತರ ಸಮಾಜ ವಿಜ್ಞಾನಕ್ಕೆ BA, B.Ed ಆಗಿರಬೇಕು. ನಂತರ ದ್ವಿತೀಯ ದರ್ಜೆ ಸಹಾಯಕ್ಕೂ BCom ವಿತ್ ಕಂಪ್ಯೂಟರ್ ನಾಲೆಡ್ಜ್ ಅಂತ ಕೇಳಿದ್ದಾರೆ. ನಂತರ ಅವ್ರದ್ದು ಮತ್ತೊಂದು ಸಂಸ್ಥೆಯಾದಂಥ ಸ್ವಾಮಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಕಿರಿಯ ಪ್ರಾಥಮಿಕ ಶಾಲೆ ತಾಳಿಕೋಟೆ. ಇಲ್ಲಿ ಟೀಚರ್ LKG ಟೀಚರು PUC BA, B.Ed D.Ed ಆಗಿರಬೇಕು. ಪ್ರೈಮರಿ ಟೀಚರು BA ಅಥವಾ D.Ed ಅಥವಾ B.Ed ಆಗಿರಬೇಕು. ಮತ್ತು ನೀವೀಗೆಲ್ಲ ಈ ಒಂದು ಹುದ್ದೆಯನ್ನು ಆಸಕ್ತ ಇರೋರು ಏನು ಮಾಡಬೇಕಪ್ಪ ಅಂದರೆ, ಸೂಕ್ತ ವಿದ್ಯಾರ್ಹತೆ ಹೊಂದಿದ ಅಭ್ಯರ್ಥಿಗಳು ದಿನಾಂಕ 30/4/2025 ಒಳಗಾಗಿ, ಅಂದರೆ 30ನೇ ತಾರೀಕು ಒಳಗಾಗಿ ತಮ್ಮ ವಿದ್ಯಾರ್ಹತೆ ಅನುಭವಗಳ ವಿವರಗಳನ್ನು ಒಳಗೊಂಡ ಅರ್ಜಿಯನ್ನು ಕೆಳಗೆ ನೀಡಿದ ಇಮೇಲ್ IDಗೆ ಕಳಿಸಬೇಕು. ಇಲ್ಲಿ ಕೊಟ್ಟಿರುವಂಥ ಇಮೇಲ್ IDಗೆ ನಿಮ್ಮ ಒಂದು ರಿಸ್ಯೂಮನ್ನು ಸೆಂಡ್ ಮಾಡಬೇಕು. ಈ ಸಂಸ್ಥೆ ಏನಪ್ಪ ಅಂದರೆ ಜೂನ್ 1995ರಲ್ಲಿ ಪ್ರಾರಂಭವಾಗಿರುತ್ತದೆ. ಇದು ನಮ್ಮ ಪ್ರೌಢಶಾಲೆ ಶೀಘ್ರದಲ್ಲೇ ಅನುದಾನಕ್ಕೆ ಒಳಪಡಲಿದೆ. ಇದು ಏನಪ್ಪ ಅಂದರೆ, ಈಗ ಶೀಘ್ರದಲ್ಲೇ ಇದು ಏಡೆಡ್ ಸ್ಕೂಲ್ ಆಗುವಂಥ ಒಂದು ಶಾಲೆ ಆಗುತ್ತದೆ. ಹಾಗಾಗಿ ನಿಮಗೆಲ್ಲ ಏಡೆಡ್ ಸ್ಕೂಲ್ನಲ್ಲಿ ಸೇರಬೇಕು ಅನ್ನೋ ಯಾರಿಗಾದರೂ ಆಸಕ್ತಿ ಇದ್ದರೆ ಈ ಶಾಲೆಗೆ ನೀವು ಹೆಚ್ಚಿನ ಮಾಹಿತಿಗಾಗಿ ಶಾಲೆಗೆ ಭೇಟಿ ನೀಡ್ಬೋದು. ಇಲ್ಲಾಂದರೆ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ. ಇಲ್ಲಿ ದಿನಾಂಕ 4/5/2025 ಬೆಳಗ್ಗೆ 10:30ಕ್ಕೆ ತಮ್ಮ ಎಲ್ಲ ಮೂಲ ದಾಖಲಾತಿಗಳೊಂದಿಗೆ ಸಂದರ್ಶನಕ್ಕೆ ಹಾಜರಾಗಬೇಕು. 30/4/2025 ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕು. ನಂತರ 4ನೇ ತಾರೀಕು 5ನೇ ತಿಂಗಳಲ್ಲಿ ಸಂದರ್ಶನ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂಗೆ ನೀವೆಲ್ಲ ಏನು ಮಾಡಬೇಕಪ್ಪ ಅಂದರೆ, ನಿಮ್ಮ ಒರಿಜಿನಲ್ ದಾಖಲಾತಿಗಳನ್ನು ಎಲ್ಲ ತಗೊಂಡು ಹೋಗಬೇಕು. ಮತ್ತು ಅರ್ಹ ಅನುಭವ ಅಭ್ಯರ್ಥಿಗಳಿಗೆ ಆಕರ್ಷಕ ವೇತನ ಕೂಡ ನೀಡಲಾಗುವುದಂತ ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಅವರ ಒಂದು ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ, 9035141171 ಅಥವಾ 9448729854. ಮತ್ತು ನೀವು ಇದು ನಿಮ್ಮ ರಿಸ್ಯೂಮನ್ನು ಕಳಿಸ್ಬೇಕಾಗದಂತಹ ಒಂದು ಇಮೇಲ್ ಯಾವುದಪ್ಪ ಅಂದರೆ, ಇಲ್ಲಿ ಕೊಟ್ಟಿರುವಂತಹ bbvmt@gmail.com ಅನ್ನೋ ಒಂದು ಇಮೇಲ್ ಅಡ್ರೆಸ್ಗೆ ನೀವೇನು ಮಾಡಬೇಕಪ್ಪ ಅಂದರೆ, ನಿಮ್ಮ ಒಂದು ರಿಸ್ಯೂಮನ್ನು ಸೆಂಡ್ ಮಾಡಬೇಕು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ಈ ಒಂದು ಶಾಲೆಗೆ ಅರ್ಜಿಯನ್ನು ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ ಅವ್ರೇನು ಮಾಡಿದಾರಪ್ಪ ಅಂದರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ. ಅಥವಾ ಶಾಲೆಗೆ ನೀವು ಈ ಬಿಜಾಪುರ ಜಿಲ್ಲೆಯ ಸುತ್ತಮುತ್ತ ಅಥವಾ ಬೇರೆ ಜಿಲ್ಲೆಯವರು ಕೂಡ ಈ ಒಂದು ಶಾಲೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಹಾಗೆ ನೀವೇನು ಮಾಡಬೇಕಪ್ಪ ಅಂದರೆ ಇಂಟರ್ವ್ಯೂ ಕೂಡ ಜಾಯ್ನ್ ಆಗಬೇಕಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇದೇ ರೀತಿ ಬೇರೆ ಬೇರೆ ಜಿಲ್ಲೆಯ ಒಂದು
ಅನುದಾನಿತ ಮತ್ತು ಖಾಸಗಿ ಶಾಲೆಗಳ ಶಿಕ್ಷಕರ ಒಂದು ನೇಮಕಾತಿ ಬಗ್ಗೆ ನಮ್ಮ ವಿಡಿಯೋದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸದಾ ತಿಳಿಸಲಾಗುವುದು. ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋದ ಲಿಂಕನ್ನು ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.